ಹನುಮೇಶ್ ಬ್ರದರ್, ಬಹಳ ಸತಿ ನನಗೆ ಅನ್ಸೋದು ಏನಂತಂದರೆ, ಈ ರೀತಿ ಒಂದು ಪ್ರಕರಣಗಳಾದಾಗ ಇತ್ತೀಚೆಗೆ ನಾವು ನೋಡಿದಾಗ 2 ನಿಮಿಷದಲ್ಲೇ ಡೆಲಿವರಿ ಬರುತ್ತೆ ನಿಮಗೆ. 2 ನಿಮಿಷದಲ್ಲಿ ಏನಾದರೂ ಆರ್ಡರ್ ಮಾಡಿಬಿಟ್ರೆ ಸಾಕು, ಇಮಿಡಿಯೇಟಾಗಿ ಬಂದುಬಿಡುತ್ತೆ ನಿಮಗೆ ಡೆಲಿವರಿ. ಆದರೆ ನ್ಯಾಯ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಅಥವಾ ಕಾನೂನು ಸುವ್ಯವಸ್ಥೆ ಅಂತ ವಿಚಾರ ಬಂದಾಗ FIR ದಾಖಲು ಮಾಡಿಸೋದಕ್ಕೂ ಕೂಡ ನಾವು ವಾರಾನುಗಟ್ಟಲೆ ಕಾಯಬೇಕಂತ ಒಂದು ಸ್ಥಿತಿ ಇದೆ. ಅದರ ಜೊತೆಗೆ ಮರಕುಂಬಿ ಗ್ರಾಮದ ಒಂದು ಘಟನೆ ನೋಡ್ತಾ ಇದ್ದೆ ನಾನು. 111 ಜನ, ಅಷ್ಟು ಜನರ ವಿರುದ್ಧ ಕನ್ವಿಕ್ಷನ್ ಆದರೂ ಕೂಡ ಅಲ್ಲಿ ಜಾತಿಯ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಮತ್ತೆ ನಡೀತಾ ಇದೆಯಾ ತೀವ್ರವಾಗಿ ಅಂತ. ಇತ್ತೀಚೆಗೆ ರಾಜ್ಯದಲ್ಲಿ ಹೆಚ್ಚು ಈ ಅಸ್ಪೃಶ್ಯತೆ, ಅಸಮಾನತೆ ಮತ್ತು ಜಾತಿ ದೌರ್ಜನ್ಯಗಳು ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಕರಣಗಳನ್ನ ನಾವು ಇತ್ತೀಚೆಗೆ ಕಾಣ್ತಾ ಇದ್ದೀವಿ. ಬಹುಶಃ 1989ರಲ್ಲಿ ಅಟ್ರಾಸಿಟಿಗೆ SC/ST ಅಟ್ರಾಸಿಟಿ ಆ್ಯಕ್ಟ್ ಏನು ಕಾಯ್ದೆ ತಂದ್ರಲ್ಲ, ಅದಕ್ಕಿಂತ ಹಿಂದಕ್ಕೆ ನಾವು ಹೋದರೆ ಸಂವಿಧಾನದ 17ನೇ ಅನುಚ್ಛೇದದಲ್ಲಿ ಏನು ಅಸ್ಪೃಶ್ಯತೆ ಆಚರಣೆ ಆಗಿರ್ಬೋದು, ಜಾತಿ ತಾರತಮ್ಯ ಆಗಿರ್ಬೋದು ನಿಷೇಧಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಂವಿಧಾನದಲ್ಲಿ ನಿಷೇಧಿಸಿದ್ರು ಕೂಡ ಇವತ್ತಿಗೂ ಮತ್ತು ಅದರ ಆಚೆ ನಾವು ಯೋಚನೆ ಮಾಡಿದಾಗ ತಲತಲಾಂತರೂ ಕೂಡ ಈ ದೇಶದಲ್ಲಿ, ಭಾರತದಲ್ಲಿ ಜಾತಿ ವ್ಯವಸ್ಥೆ ತುಂಬಾ ತಾಂಡವಾಡ್ತದೆ. ಈ ಆಗ ಇರತಕ್ಕಂಥ ವ್ಯವಸ್ಥೆ ಬೇರೆ, ಈಗ ಭಿನ್ನವಾಗಿದೆ. ಹೌದು. ಆ ಕಾರಣಕ್ಕಾಗಿ ಎಷ್ಟು ನೋಡಿ ಸಂವಿಧಾನದ ರಕ್ಷಣೆ ಇದೆ, ಅದಕ್ಕಾಗಿ ಒಂದು ಅಟ್ರಾಸಿಟಿ ಆ್ಯಕ್ಟ್ ಮಾಡ್ತಾರೆ 1988ರಲ್ಲಿ. ಎಲ್ಲ ಇದ್ದಾಗಲೂ ಕೂಡ ದಲಿತರ ರಕ್ಷಣೆಗೆ ಅವು ಸಮಯಕ್ಕೆ ತಕ್ಕನಂಗೆ ಉಪಯೋಗ ಆಗ್ತಾ ಇಲ್ಲ ಅನ್ನೋಂಥದ್ದು. ಕಾರಣ ಏನಂತಂದರೆ ಅಲ್ಲಿರ್ತಕ್ಕಂಥ ಮೇಲ್ಜಾತಿಗಳು, ಅದು ಯಾವುದೇ ಜಾತಿ ಆಗಿರ್ಬೋದು, ದಲಿತರ ಮೇಲೆ ಈಗ ನೀವು ಇಲ್ಲಿ ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರಿ, ವಿಟ್ನೆಸ್ ಅವೆಲ್ಲ ವಿಡಿಯೋಗಳು. ದಲಿತರ ಕೇರಿಗೆ ಇತರ ಜಾತಿಯವರು ಭಾಳ ನೋಡಿ ಹೆಂಗಿದೆ ಪಾಳೆಗಾರಿಕೆ ವ್ಯವಸ್ಥೆ. ಡೈರೆಕ್ಟ್ ಆಗಿ ಅವ್ರು ಇರ್ತಕ್ಕಂಥ ವಾಸ ಇರ್ತಕ್ಕಂಥ ಮನೆ ಕೇರಿಗಳಿಗೆ ನುಗ್ಗಿ ಹೊಡಿತಾರೆ ಈಗಲೂ ಕೂಡ. ಆಧುನಿಕ ಕಾಲದ ವ್ಯವಸ್ಥೆಯಲ್ಲಿ ಅಂತಂದ್ರೆ ಜಾತಿಯ ಮನಸ್ಥಿತಿ ಅವರಲ್ಲಿ ಎಷ್ಟು ಬೇರ್ ಮಟ್ಟದಲ್ಲಿ ವ್ಯವಸ್ಥೆ ಸತ್ಯ ಹೋಗಿದೆ. ಹೌದೌದು, ಹಾಗೆ ಅನಿಸ್ತಾ ಇದೆ. ವ್ಯವಸ್ಥೆ, ಕಾನೂನು ವ್ಯವಸ್ಥೆಯ ಪರಿಪಾಲಕರು, ಆಡಳಿತಗಳು ಇವೆಲ್ಲ ಸತ್ಯ ಹೋಗಿದವ ಹೇಗೆ ಅಂತ ಈಗ ಹಂಗೆ ಅನಿಸ್ತಾ ಇದೆ ನೋಡಿ. ಇವ್ರು ಹೋಗಿ ಕೇಸ್ ಕೊಟ್ಟಿದ್ದಾರೆ ಅಲ್ಲಿ, ಏನೋ ಅವರು ನಮ್ಮ ಕೇರಿಗೆ ಬಂದು ಹಲ್ಲೆ ಮಾಡಿದಾರೆ ಅಂತ ವಿಟ್ನೆಸ್ ಇಟ್ಕೊಂಡು ವಿಡಿಯೋ ಇಟ್ಕೊಂಡು ಕೇಸ್ ಕೊಟ್ಟಿದ್ದಾರೆ. ಕೇಸು ದಾಖಲೆ ಮಾಡೋಕ್ಕೂ ಕೂಡ ಹಿಂದೇಟ್ ಹಾಕಿದ್ದಾರೆ. ಯಾರೋ ಪ್ರಭಾವಿಗಳ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಪೊಲೀಸರಾಗಿರ್ಬೋದು, SP ಆಗಿರ್ಬೋದು, ಅವರೆಲ್ಲರೂ ನೋಡಿ. ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಿ, ವಿಕ್ಟಿಮ್ಸ್ ಇವರು ಹೊಡೆಸ್ಕೊಂಡಿರೋ ಇರೋರು, ಅವ್ರು ಬಂದು ಇವ್ರಿಗೆ ಹೊಡೆದಿದ್ದಾರೆ, ಇವರು ಹಲ್ಲೆಗೆ ಒಳಗಾಗಿರೋರು, ಇವರು ನೋವುಂಡಿರೋರು, ಇವ್ರ ವಿರುದ್ಧನೇ ಇನ್ನೊಂದು ಜಾತಿಯವರು ಇವ್ರ ವಿರುದ್ಧನೇ ಅಟ್ರಾಸಿಟಿ ಕೇಸ್ ಹಾಕ್ತಾರಂತಂದ್ರೆ ಮತ್ತು ಇವ್ರಿಗೆ ಕೌಂಟರ್ ಕೇಸ್ ಕೊಡ್ತಾರ. ಅದನ್ನು ತಗೊಳ್ತಕ್ಕಂಥ ಪೊಲೀಸರು ನೋಡಿ ಎಷ್ಟು ಒಬ್ರಿಗೊಬ್ರು ಚೈನ್ ಲಿಂಕ್ ಇದೆ ಇಲ್ಲಿ. ವ್ಯವಸ್ಥಿತವಾಗಿ ದಲಿತರನ್ನ ಯಾವ ರೀತಿಯಲ್ಲಿ ಅಮುಕ್ಬೇಕು ಆ ರೀತಿಯಲ್ಲಿ ಸಾಧ್ಯವಾದಷ್ಟು ತುಳಿತುಕೊಳ್ತಕ್ಕಂಥದ್ದು, ಶೋಷಣೆ ಮಾಡ್ತಕ್ಕಂಥ ಕೆಲಸವನ್ನ ಒಟ್ಟಾರೆ ಆಡಳಿತ ವಿಭಾಗ ಆಗಿರ್ಬೋದು, ರಾಜಕೀಯ ಪ್ರಭಾವಿಗಳಾಗಿರ್ಬೋದು, ಒಟ್ಟು ಜಾತಿಗಳು ದಲಿತರ ವಿಚಾರಕ್ಕೆ ಒಂದಾಗಿ ಇವತ್ತು ಅವ್ರ ಮೇಲೆ ನಿರಂತರವಾಗಿ ಈ ಮಟ್ಟದಲ್ಲಿ ದೌರ್ಜನ್ಯ ಮಾಡ್ತಾ ಇದೆ ಅಂತಂದು ಹೇಳ್ಬೋದು. ಸಂವಿಧಾನದ ಶಕ್ತಿಯನ್ನ ಬಳಕೊಂಡು ಸಾಂಸ್ಥಿಕವಾಗಿ ತುಳಿಯೋ ಕೆಲಸ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ನಿಮ್ಗೆ ಕಾಣ್ತಾ ಇದೆ, ಸಂವಿಧಾನದ 17ನೇ ಅನುಚ್ಛೇದದಲ್ಲಿ ನಿಷೇಧ ಏರಿದ್ರು ಕೂಡ ಅದನ್ನ ಆಚರಣೆ ನೋಡಿ ಯಾವ ಮಟ್ಟದಲ್ಲಿ ಗಾಂಭೀರ್ಯತೆಯಿಂದ ಮಾಡಿ ಜನರ ಮಧ್ಯೆ ಇವತ್ತು ಜಾತಿ ದಲಿತರು ಅಂದ್ರೇನೆ ಅವ್ರಿಗೆ ಯಾವುದೇ ರೀತಿಯಿಂದ ಅವ್ರನ್ನ ಕಂಡುಬಿಟ್ರೆ ಅವ್ರಿಗೆ ಯಾವ ಥರ ಆಗುತ್ತೋ ಏನೋ ಗೊತ್ತಿಲ್ಲ, ಅವ್ರ ಮೇಲೆ ಹಿಂಸೆ ಮಾಡೋದು, ಅವ್ರನ್ನ ಭಯಗ್ರಸ್ತದಲ್ಲಿ ಇಡುವಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಎಸ್ಕಂಥದ್ದು, ಇದು ಆಧುನಿಕ ಸಮಾಜಕ್ಕೆ ಒಳ್ಳೇದಲ್ಲ. ಇವತ್ತು ಡಿಜಿಟಲ್ ಯುಗ ಅಂತ ಹೇಳ್ತಾರೆ, ಇನ್ನು ಕೂಡ ಅವರು ಮನುಷ್ಯನಲ್ಲಿ ಜಾತಿಯನ್ನು ಇಟ್ಕೊಂಡು ಆ ಜನಾಂಗಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ವ್ಯವಸ್ಥೆ ಮತ್ತು ನಾಗರಿಕ ಸಮಾಜ ಒಪ್ತಕ್ಕಂಥದ್ದಲ್ಲ. ಅದೆಲ್ಲ ಅನಾಗರಿಕ ಸಮಾಜ ಮಾಡ್ತಕ್ಕಂಥ ಕೃತ್ಯಗಳು ಅಂತಂದು ಹೇಳ್ಬೋದು. ಓಕೆ, ಮಾತಾಡಿ ನಿಂಗರಾಜ್. ಹೆಂಗ್ ಮಾಡಿದಾರೆ ಗೊತ್ತಾ ಸರ್, ಅದನ್ನ ನಾವು ಆ ಘಟನೆ ಅವರು ಹಲ್ಲೆ ಮಾಡಿರೋದ ಅವರೇ ಹಲ್ಲೆ ಮಾಡಿರೋದು, ಎಲ್ಲರ ಮೇಲೆ ಸಹ ಅವರೇ ಹಲ್ಲೆ ಮಾಡಿರೋದು. ಆ ಘಟನೆಯಲ್ಲಿ ಏನ್ ಮಾಡಿದಾರೆ ಗೊತ್ತಾ, ಕೆಲವಷ್ಟು ಓದೋ ಹುಡುಗರನ್ನ ಅವ್ರು FIR ಮಾಡಿಸಿರೋದು ಓದೋ ಹುಡುಗರನ್ನ, ಆಮೇಲೆ ನಮ್ಮ ಜಾತಿಯಲ್ಲಿ ಯಾರತ್ತ ಅಷ್ಟೊಂದು ದೊಡ್ಡ ಇದು ಮಾಡಲ್ಲ, ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಮಾಡ್ತದ ಹುಡುಗರನ್ನ, ಇವ್ರನ್ನ ಕೇಸ್ ಒಳಗಡೆ ಹಾಕ್ಕೊಂಬಿಟ್ರೆ ಆಯ್ತು, ಅವ್ರು ರಾಜ ಆಗಿಬಿಡ್ತಾರ, ಅವ್ರು ಹೆದರಿ ಬಿಡ್ತಾರ, ಇವ್ರನ್ನ ಕೇಸ್ ಒಳಗೆ ಅಡ್ಕೊಂಬಿಡೋದು. ಓದೋ ಹುಡುಗರನ್ನ ಟಾರ್ಗೆಟ್ ಮಾಡ್ಯಾರ ಸರ. ಆಮೇಲೆ ಜಾಬ್ ಮಾಡೋ ಹುಡುಗರನ್ನ ಟಾರ್ಗೆಟ್ ಮಾಡ್ಯಾರ ಸರ. ನಮ್ಮಲ್ಲಿ ಬರೋ ಅಣಿಕೆ ಅಷ್ಟು ಜಾಬ್ ಮಾಡೋದು, ಓದೋದು ಸ್ವಲ್ಪ ಕಡಿಮೆ ಸರ. ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಂಗದಾವು. ನಮ್ಮವೆಲ್ಲ 12-13 ವಯಸ್ಸು ನೋಡ್ರೆಲ್ಲ ಕೂಲಿ ಕೆಲಸಕ್ಕೆ ಹೋಗಿ ಜೀವನ ಸಾಗಿಸ್ತಾವ. ಆ ಥರ ನಮ್ಮ ಪರಿಸ್ಥಿತಿ ಬೇನ್ ಬೀಜ ಬೆಳಿಬೇಕು, ಕರ್ಚಿಕಾಯಿ ಎರಿಬೇಕು, ಈ ಇವನು ಬೆಳೆದು ನಾವು ಬದುಕೋ ಜನ ಸರ. ಅಂಥದ್ರಲ್ಲಿ ನಮ್ಗೆ ಕೆಲವಷ್ಟು ಜನ ಅದರಲ್ಲಿ ವಿದ್ಯಾರ್ಥಿಗಳು ಆಗಕ್ಕೆ ಒಂದು ಸ್ವಲ್ಪ ಮುಂದೆ ಹೆಜ್ಜೆ ಇಡೋದು, ಅವ್ರ ಮೇಲೆ ಕೇಸ್ ಮಾಡಿಬಿಡೋದು, ಅವ್ರನ್ನ ಕಿತ್ಬಿಡೋದು. ಅವ್ರನ್ನ ಕಿತ್ತಿಬಿಟ್ರೆ ಎದುರಿ ಬಿಡ್ತಾರಲ್ಲ.
ಮಕ್ಕಳ ಮೇಲೆ ಇರ್ಲಾರ್ದಾರ ಮಕ್ಕಳ ಮೇಲೆ ಕೇಸ್ ಮಾಡಿದಕ್ಕೆ ಇವತ್ತಿನವ್ರಿಗೆ ಅವ್ರ ತಂದೆ ತಾಯಿ ನಮ್ಮ ಮಕ್ಕಳ ಮೇಲೆ ಕೇಸ್ ಆತಲ್ಲ ಇನ್ನು ಮುಂದೆ ಓದಕ್ಕೆ ಏನಾಕತ್ತೆ ಏನೈತಾ ಭಯ ಬಂದ್ಬಿಟ್ರ ಸರ್ ಓದಕ್ಕೆ ಏನ್ ಮಾಡ್ತಾರ ಏನೈತೆ ಸುಳ್ಳ ಕೇಸ್ ಮಾಡಿಬಿಟ್ರಲ್ಲ ನಮ್ಮ ಮಕ್ಕಳ ಮೇಲೆ ಈ ಜಾಬ್ ಮಾಡೋ ಹುಡುಗರೆಲ್ಲ ನಮ್ಮ ಮೇಲೆ ಕೇಸ್ ಕೊಟ್ಬಿಟ್ರಲ್ಲಪ್ಪ ಈಗ ಇವರು ಪೊಲೀಸರು ಏನು ಹೇಳ್ತಾರೆ ಗೊತ್ತಲ್ಲ ಸರ ಹೇಳ್ತಾರೆ ಒಪ್ಪಿಗೆ ಅಂತ ನಿಲ್ಲಣಲ್ಲ ನಾವು ಪರಿಶೀಲನೆ ಮಾಡ್ತೀವಿ ನೋಡಿ ತೆಗಿತೀವಿ ಅಂತ ಹೇಳ್ತಾರ ಆ ಪರಿಶೀಲನೆ ಮಾಡಕ್ಕೆ ಇವ್ರು ಕೇಸ್ ತಗೋಣ ಮುಂದೆ ತನಿಖೆ ಮಾಡ್ಬೇಕಿತ್ತು ಸರ್ ಫಸ್ಟ್ ಈಗ ಕೇಸ್ ತಗೋಣಕ್ಕಿಂತ ಮುಂಚೆ ಮಾಡಿದ್ರೆ ಹಂಗ ಈ ಕೇಸ್ ಮಾಡಿದ್ದಾರೆ ನಾವೀಗ ಓದೋ ಹುಡುಗ್ರ ಮೇಲೆ ಆಮೇಲೆ ಜಾಬ್ ಮಾಡೋ ಹುಡುಗ್ರ ಮೇಲೆ ಅವ್ರ ಮೇಲೆ ಎಲ್ಲ ಈಗಿಂತ ಬೇಲ್ ತಗೋಬೇಕಾ ನಾವು ಅದಕ್ಕೆಲ್ಲ ಅಡ್ತಾರ ಆಗ್ತದಲ್ಲ ಅದಕ್ಕೆ ಅವ್ರು ಹೇಳ್ತಾರೆ ಅದು ಏನೋ ಆಗೋದಿಲ್ಲ ಅಂತಾರೆ ಅವ್ರ ಭಾವನದಲ್ಲಿ ಅವ್ರಿಗೆ ಏನಾಗೋದಿಲ್ಲ ನಾವು ಕುಗ್ಗಿದೀವಲ್ಲ ಸರ ನಮ್ಗೆ ಆಗುತ್ತಲ್ಲ ಅದು ನಮಗೆ ನೋವಾಗುತ್ತಲ್ಲ ಏನು ಸಹ ಇಲ್ಲ ಘಟನೆ ಆಗಿರೋದ ಹೊಡೆದಾರ ಅವ್ರು ಸೇಮ್ ನಮ್ಮಂಗ 39 ಮೇಲೆ ಇದೆಯಲ್ಲ ಏನ್ ತನಿಖೆ ಮಾಡ್ತಾರೆ ಇವ್ರು ಅದನ್ನ ಇಟ್ಕೊಂಡು ಅದು ವಿಡಿಯೋ ಇದೆ ಕ್ಲಿಯರ್ ಕಟ್ ಆಗಿ ಯಾರು ಹೊಡೆದಿದ್ದಾರೆ ಎಲ್ಲಾನು ಗೊತ್ತಿದೆ ಅಲ್ರಿ ಏನ್ ಮಾಡ್ತಾ ಇದೀರಿ ಎಸ್ ಪಿ ಸರ್ ತಾವು ಏನ್ ಮಾಡ್ತಾ ಇದೀರಿ ತಾವು ತಮ್ಮ ಕಣ್ಣು ಮುಂದೆ ಇದೆ ವಿಡಿಯೋಗಳಿದಾವೆ ಅವ್ನು ಯಾವನು ಅಯೋಗ್ಯ ಅವ್ರ ಮೇಲೆ ಹಲ್ಲೆ ಮಾಡಿದಾನೆ ಅದ್ಯಾವನು ಕೋಮು ದಳ್ಳೂರಿಯ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ಅಂತವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕಾಗಿತ್ತು ತಾವು ನೋಡ್ರಪ್ಪ ಬಾಲ ಬಿಚ್ಚಿದ್ರೆ ನೀವು ಸರಿ ಇರಲ್ಲ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಆ ನಂತರದಲ್ಲಿ ಹೋಗ್ಬಿಟ್ಟು ನೀವು ಶಾಂತಿ ಸಭೆ ಮಾಡಬೇಕಾಗಿತ್ತಲ್ವೇ ಏನು ಮಾಡ್ದೇನೆ ತಾವು ಯಾರು FIR ಮಾಡಿದ್ದಾರೆ ಅವ್ರನ್ನ ಮುಂದೆ ಕೂರಿಸ್ಕೊಂಡು ಯಾರ ಮೇಲೆ ಹಲ್ಲೆ ಆಗಿದೆ ನೋಡಿ ಸುಮ್ಮನೆ ಇರ್ಬೇಕು ನೀವು ಅಂತಂದ್ರೆ ಇದು ಯಾವ ರೀತಿಯ ಒಂದು ಶಾಂತಿ ಸಭೆ ಇದು ಅವ್ರನ್ನ ತುಳಿಯುವಂಥ ಕೆಲಸ ನೀವೇ ಮಾಡ್ತಾ ಇದ್ದೀರಂತ ಅನ್ಸೋದಿಲ್ವೇ ಅದನ್ನು ದಯವಿಟ್ಟು ಕೂಡ ತಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು ತಾವು ಇನ್ನು ಮೈಲಪ್ಪ ಅವರೇ ಸಂವಿಧಾನ ಜಾರಿಯಾಗಿದೆ ಸಮಾನತೆ ಬೇಕು ನಮಗೆ ಸಮಾನವಾಗಿ ಬದುಕೋದಕ್ಕೆ ಒಂದು ವ್ಯವಸ್ಥೆ ಬೇಕು ಆದರೂ ಕೂಡ ಅಂತ ಒಂದು ಅಸಹಾಯಕ ಪರಿಸ್ಥಿತಿಗೆ ಹೋದಾಗ ಏನು ಅನ್ನಿಸ್ತು ನಿಮಗೆ ಅಂತ ನೀವೇ ನೋಡಿದ್ರಲ್ಲ ಸರ್ ಈ ವಿಡಿಯೋದಲ್ಲಿ ಇದು ಒಂದು ಚಿಕ್ಕ ಗಲಾಟೆ ಸರ್ ಇದರಲ್ಲಿ ಸಮಾನತೆ ಅನ್ನೋದು ಎಲ್ಲಿದೆ ಸರ್ ಈಗ ಸಣ್ಣ ಜಗಳನ ದೊಡ್ಡದಾಗಿ ಜಗಳ ಮಾಡ್ತಾರೆ ಸರ್ ಅವ್ರೀಗ ಸಣ್ಣ ಜಗಳನ ದೊಡ್ಡದಾಗಿ ಜಗಳ ಮಾಡಿ ಅಲ್ಲಿಗೆ ನಮ್ಮ ನೆಮ್ಮದಿನ ಹಾಳು ಮಾಡಿಬಿಟ್ಟು ನಮ್ಮ ಮನಶಾಂತಿ ಹಾಳು ಮಾಡೋದು ಈ ತರ ಮಾಡಿದ್ರೆ ಸಮಾನತೆ ಅನ್ನೋದು ಎಲ್ಲಿ ಬರುತ್ತೆ ಸರ್ ಈಗ ನೋಡ್ರಿ ಯಾವುದು ಆ FIR ಕಾಪಿಯಲ್ಲಿ ಸರ್ ನಮ್ಮ ಹುಡುಗರು ಹೊರಗಡೆ ಇದ್ದಾರೆ ಸರ್ ಕೆಲಸ ಮಾಡಕ್ ಹೋಗಿದ್ದಾರೆ ಅಂಥವ್ರನ್ನೆಲ್ಲ ತಗೊಂಡಿದ್ದಾರೆ ಮತ್ತೆ ಸ್ಕೂಲ್ ಈಗ SSLC PUC ಸರ್ ಫಸ್ಟ್ ಇಯರ್ ಅಂತಂತ ಹುಡುಗರನ್ನ ಟಾರ್ಗೆಟ್ ಮಾಡಿ ಹೊಡೆದಿದ್ದೆ ಸರ್ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಲ್ಲಿ ನಮ್ಮವ್ರಂತ ಯಾರು ದೊಡ್ಡವ್ರಿಲ್ಲ ಸರ್ ಕಂಪ್ಲೇಂಟ್ ತಗೊಂಡ್ರಲ್ಲ ಸರ್ ಇದೇ PSI ಆಯ್ತು SP ಆಯ್ತು CPI ಆಯ್ತು ಕಂಪ್ಲೇಂಟ್ ತಗೊಂಡ್ರಲ್ಲ ಸರ್ ನಮ್ಮವ್ರು ಒಬ್ಬರು ಸಹ ಒಂದು ಚಿಕ್ಕ ಹುಡುಗಲಿಂದ ಹಿಡಿದು ದೊಡ್ಡ ಹುಡುಗನ ಸಹ ಯಾರಾದ್ರೂ ಅಲ್ಲೇ ಮಾಡ್ಯಾರ ಅಂದ್ರ ಅದ್ರಲ್ಲಿ ಅವ್ರನ್ನ ಒಂದು ಪ್ರೂಫ್ ತೋರ್ಸನ್ನ ಒಂದು ಫೋಟೋ ಸಣ್ಣ ತೋರ್ಸನ್ನ ಸರ್ ಅವ್ರು ನೋಡ ನಾವು ಅಲ್ಲೇ ಮಾಡಿದ್ದು ಯಾರಾದ್ರೂ ಈಗ ಅವ್ರು ಕಂಪ್ಲೇಂಟ್ ಕಾಪಿ ಬರ್ದಿದ್ದಾರೆ ಸರ್ ನಮ್ಮ ಸ್ಟುಡಿಯೋ ಕೊಟ್ಟಿದ್ದೀವಿ ಅವ್ರ ಹತ್ರ ಒಂದ್ ಸಣ್ಣ ವಿಡಿಯೋ ತೋರ್ಸನ್ನ ಸರ್ ಒಂದ್ ಸಣ್ಣ ಫೋಟೋ ತೋರ್ಸನ್ನ ಸರ್ ಅವ್ರನ್ನ ಅಲ್ಲ ಇಡೀ ಖಾಲಿ ಮಾಡ್ತಿರ್ ನೀವು ಬನ್ನಿ ನಮ್ಮ ಸ್ಟುಡಿಯೋಗೆ ಖಾಲಿ ಮಾಡಿಸಿ ನೋಡೋಣ ಅದೇ ಖಾಲಿ ಮಾಡಿಸ್ತೀರಿ SP ಹೇಳ್ತಾರ ಸರ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಅಂತ ಧೈರ್ಯ ಇದೆ ಏನ್ರಿ ನಿಮಗೆ ಮಾಡಿಸಿ ನೋಡೋಣ ನಾವು ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದೀವಿ ಬೇಕಾದ್ರೆ ನಾವು ಕೂಡ ಬರ್ತೀವಿ ಬೇಕಾದ್ರೆ ನಮ್ಮನ್ನು ಅರೆಸ್ಟ್ ಮಾಡಿ ಅದೇನ್ ಮಾಡ್ತಿರ್ತಾವು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಜವಾಬ್ದಾರಿ ತಮ್ಮ ಮೇಲಿದೆ ಸ್ವಾಮಿ ಸಂವಿಧಾನವನ್ನ ಕಾಪಾಡುವಂಥದ್ದು ಅದನ್ನು ಕಾಯುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಯಾರು ತುಳಿತಕ್ಕೊಳಗಾಗಿದ್ದಾರೆ ಸಾಮಾಜಿಕವಾಗಿ ಅನ್ಯಾಯಕ್ಕೊಳಗಾಗಿದ್ದಾರೆ ಯಾರು ಹಲ್ಲೆಗೊಳಗಾಗಿದ್ದಾರೆ ಯಾರು ದೌರ್ಜನ್ಯಕ್ಕೆ ಅತ್ಯಾಚಾರಕ್ಕೊಳಗಾಗಿದ್ದಾರೆ ಅವರ ರಕ್ಷಣೆಗೆ ನಿಲ್ಬೇಕಾಗಿರುವಂಥದ್ದು ತಮ್ಮ ಆದ್ಯ ಕರ್ತವ್ಯ ನಿಭಾಯಿಸದೇ ಇದ್ದಾಗ ಏನ್ ಮಾಡ್ಬೇಕು ಸರ್